ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಇವತ್ತು ಚಿಕನ್ ಗ್ರೇವಿ ಅಥವಾ ಚಿಕನ್ ಕರಿನ ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ದಿನ ನಾನು ರೆಸಿಪಿ ವಿಡಿಯೋಸ್ ಹಾಕಿಲ್ಲ ಅಂತ ನೆಕ್ಸ್ಟ್ ಕೊನೆಯದಾಗಿ ಹೇಳ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಕಾಯಲಿಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಹಾಕಿದ ನಂತರ ನಾನಿಲ್ಲಿ ಇದಕ್ಕೆ ಅರ್ಧ kg ಚಿಕನನ್ನು ಹಾಕೋತಾ ಇದ್ದೀನಿ. ಚಿಕನ್ ಹಾಕೊಂಡ ನಂತರ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟರದ ಮಟ್ಟಿಗೆ ನೀವು ಉಪ್ಪನ್ನು ಹಾಕ್ಕೊಂಡ್ರೆ ಇವಾಗಲೇ ಹಾಕ್ಕೋಬೇಕು. ಸೊ ಹಾಕಿದ ನಂತರ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಅರಿಶಿಣನ ಹಾಕ್ಕೋಬೇಕು. ಅರಿಶಿಣ ಹಾಕಿದ ಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ನೀರು ಬಿಡ್ತಾ ಇದೆ ಅಂತ. ಸೊ ಚಿಕನ್ ನೀರು ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹೊರಗಡೆಯಿಂದ ತರೋದಿಲ್ಲ, ಸೊ ಮನೇಲಿನೇ ರೆಡಿ ಮಾಡ್ಕೋತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಮತ್ತು ಇಲ್ಲಿ ಕುದಿಯುತ್ತಿರುವಂತಹ ಚಿಕನ್ಗೆ ನಾನು ಹಾಕ್ತಾಯಿದ್ದೀನಿ. ಸೊ ಹಾಕಿದ ನಂತರ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಟ್ಬಿಡಬೇಕು. ಸೊ ಚಿಕನ್ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಸ್ಮೆಲ್ಲು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಟೊಮೆಟೊನ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರಬೇಕು. ಸೊ ಅದೇ ಟೊಮೆಟೊಗೆ 1 ಚಮಚದಷ್ಟು ಖಾರ ಅಂದರೆ ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಸೊ ಮಸಾಲೆ ಖಾರ ಮತ್ತು ಟೊಮೆಟೊ ಎರಡನ್ನೂ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಇನ್ನೇನು ಬಾಯ್ಲ್ ಆಗ್ತಿರುತ್ತಲ್ವ ಚಿಕನ್ನು, ಸೊ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಅರ್ಧ ಗ್ಲಾಸಷ್ಟು ಅಥವಾ 1 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡ್ಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಹುಣಸೆ ಹಣ್ಣು ಹಾಕೋದ್ರಿಂದ ಚಿಕನ್ ತುಂಬ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಸೊ ಒಂದಿಷ್ಟು ಹುಣಸೆ ಹಣ್ಣನ್ನು ತೊಳೆದು ನೀರು ಹಾಕಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಇವಾಗ ಒಣ ಕೊಬ್ಬರಿನ ತೊಗೋಬೇಕು. ಯಾವುದೇ ಚಿಕನ್ ಮಾಡಲಿ ಮಟನ್ ಮಾಡಲಿ ಒಣ ಕೊಬ್ಬರಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ನೋಡಿ ಈ ಥರ ಸುಡಬೇಕು. ನಾನು ಆ ಕಡೆ ಸುಡ್ತಾ ಇದ್ದೀನಲ್ಲ, ಸೊ ಈ ಥರ ಸುಟ್ಟಾದಮೇಲೆ ಕಟ್ ಮಾಡಿ ನೆಕ್ಸ್ಟ್ 1 ಹಿಡಿಯಷ್ಟು ಕೊತ್ತಂಬರಿನ ಹಾಕಿಬಿಟ್ಟು ನಾನು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನಿವಾಗ ಏನು ಚಿಕನ್ ಬಾಯ್ಲ್ ಆಗಿರುತ್ತಲ್ವ, ಸೊ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಸೊ ಹಸಿ ವಾಸನೆ ಅನ್ನೋದಕ್ಕೆ ಏನೂ ಇರೋದಿಲ್ಲ, ಯಾಕಂದರೆ ಕೊಬ್ಬರಿನೂ ನಾವು ಸುಟ್ಕೊಂಡಿರ್ತೀವಲ್ವ, ನಡೆಯುತ್ತೆ ಹಾಗೆ ನೀರು ಹಾಕಿದರೂ ಕೂಡ. ಆದರೂ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಡ್ತಾಯಿದ್ದೀನಿ. ಫ್ರೈ ಹಾಕಿದ ನಂತರ ನೆಕ್ಸ್ಟ್ ನಾನಿವಾಗ ಅದಕ್ಕೆ ಅದೇ ಜಾರಿಗೆ 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಮತ್ತು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ ನೆಕ್ಸ್ಟು ಕುದಿ ಹತ್ತಿದ ನಂತರ ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಆದಮೇಲೆ ನೆಕ್ಸ್ಟ್ ಇಲ್ಲಿ ಚಿಕನ್ ಮಸಾಲನೂ ಕೂಡ ಹಾಕೋತಾ ಇದ್ದೀನಿ. ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂದರೆ ಇಲ್ಲಿ ನಮ್ಮ ಮಮ್ಮಿಯವ್ರಿಗೆ ಅಂದರೆ ನಮ್ಮ ತಾಯಿಯವ್ರಿಗೆ ಆಪ್ರೇಷನ್ ಆಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸಾರಿ ಫ್ರೆಂಡ್ಸ್, ಇನ್ನು ಮುಂದೆ ಆ ಥರ ಆಗೋದಿಲ್ಲ. ಇದೇ ಥರ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.